ಅವ ಮಾಮ ಬರ್ತೇನಂದಾನ ಶುಕ್ರವಾರ ಅಲ್ಲ, ಚಲೋ ದಿನ ಐತಿ. ನಾ ಇವತ್ತು ಅಲ್ಲಿ ಹೋಗ್ಬಿಡ್ತೇನವ. ಆಯ್ತವ, ಹೋಗಿ ಯಾರು ಬೇಡ ಅಂದ್ರೆ ಏನು ದೂರಲ್ಲ ಏನಲ್ಲ. ಆಯ್ತು, ಕರ್ಕೊಂಡು ಹೋಗಂತ ಹೇಳಿ ಬೆಳಗ್ಗೆ ನಾ ಎಲ್ಲ ಕಳ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತೇನೆ. ಯಾಕವ ಭಾಳ ಬೇಜಾರಾಗಿಯಲ್ಲ? ಬೇಜಾರಾಗುದಂತ ಕೇಳ್ತಿ? ಅಯ್ಯ ದೇವ್ರೆ, ಅಲ್ಲ ಆ ಬಿಡಾಡಿ ಮನೆಗೆ ಹೋದ್ರ ಎಂತೆಂತ ಮಾತಂದ್ಲು ಗೊತ್ತಾ ನನಗೆ. ಫೋನ್ ಹಚ್ಚುವ, ನಿಮ್ಮ ಕಾಕಕ್ಕೆ ಫೋನ್ ಹಚ್ಚಿ, ನಾನು ಆಮೇಲೆ ಮಾತಾಡ್ತೀನಿ. ಮನುಷ್ಯಾಗ ಏನ ಇಷ್ಟು ಸೊಕ್ಕು ಒಳ್ಳೇದಲ್ಲ ಯಾವಾಗ್ಲೂ. ಹೌದೌದು, ಇಷ್ಟು ಸೊಕ್ಕು ಒಳ್ಳೇದಲ್ಲ. ಯಾರಿಗೆನ್ನ ತಿರತ್ತೀರ? ಅಲ್ಲ ನೀನ ಅಂದೆಲ್ಲ. ಅವ್ರಿಗೆ ಏನು ಜಂಬ, ಏನು ಒಣ ದಿಮಾಕ, ಮನಿ ಮಠ ನಾನು ಹಂಗಾರೆ ಹೋಗ್ಲಿ ಬಿಡ, ಅದನ್ನ ಏನು ಬೆಳೆಸೋದು ಅಂತೇಳಿ ಆತ್ ತಗೋವ, ಲಗ್ನ ಮಾಡಿದ್ರೆ ಮಾಡ್ಕೋವಲ್ತಕ್ಕ ಅಂತೇಳಿ ಹಿಂಗೆ ಮತ್ತೆ ಹಂಗಾರೆ ಹೆಣ್ಣು ಗಂಡು ಲಗ್ನ ಮುಂದುವರ್ಸ್ಬಿಡನ್ ತಗೋ, ಮತ್ತು ನನ್ನ ಮಗುಗೂ ಇಷ್ಟ ಆಗೈತೆ ಅಂತ ಹೇಳಕ್ಕೆ ಹೋದ್ರೆ ಏನು ದಿಮಾಕಂತಿ ಏನು ದಿಮಾಕಂತಿ ನಾವಾಗೆ ಹೋದ್ರೆ. ಹೌದೌದು, ಅವರಾಗೆ ಬಂದಾಗ ಇಷ್ಟು ಒಣ ದಿಮಾಕ ಮಾಡಬಾರ್ದು ಬಿಡು. ಯಾರಿಗೇನಾಕತ್ತೀರಿ? ನೀನು ಅಂದೆಲ್ಲ. ಅದು ಸರಿ. ಹೋದ್ರ ಅಯ್ಯ ನನ್ನ ಮಗಳಿಗೆ ನಾಳೆ ನೋಡಕ್ ಬರ್ತಾರ. ಅಯ್ಯೋ ಮತ್ತ ಅಂತ ಸಂಬಂಧ ಬಂದತಿ, ಇಂಥ ಸಂಬಂಧ ಬಂದತಿ, ಅವ್ರು ಬರ್ತಾರ ಇವ್ರು ಬರ್ತಾರ, ಕ್ವಾಣ ಕೊಂಟಿ ಅಯ್ಯೇ ಹುಲಿ ಹೋತ ಚಿರ್ತಿ ಹೋತ ಅಂತೇಳಿ ಎಷ್ಟು ದಿಮಾಕ್ ಮಾಡಿದ್ಲಂದಿ. ಹೌದು, ದಿಮಾಕ್ ಮಾಡಿದ್ಮೇಲೆ ಮುಗಿದು ಹೋತ್ಬಿಡು. ಯಾರಿಗೇನಾಕತ್ತೀರಿ? ನೀನ ಅಂದೆಲ್ಲ ಹೊಳ ಹೊಳ ಯಾರಿಗೇನಾಕತ್ತಿ ಅಂತ ಕೇಳ್ತೀಯಲ್ಲ. ಹಂಗಾರ ಸರಿ. ಅಲ್ಲ ನಾನಿದ್ದು ಹೋದ್ರ ಹೆಂಗ್ ಮಾಡಿದ್ಲತ್ತಿ, ಏನೋ ನಾಳೆ ನೋಡಕ್ ಬರ್ತಾರಂತ ಯಾರ, ಅದ್ರ ಸಂಬಂಧ ಅವ್ರು ನೋಡಕ್ ಬರೋರು ನೋಡೋಗ್ಲಿ, ಆಮೇಲೆ ಏನನ್ನೋದು ಹೇಳ್ತೀವಿ ಅಂತ ಈಕಿ ಹೇಳೋ ಮಟ ನಾ ಕಾಯ್ಕೋತ ಕುಂದ್ರಬೇಕನ? ನೀನು ಮಾಡಿದ್ದದ್ನ ಅಲ್ಲ. ನೀವು ಸ್ವಲ್ಪ ಸುಮ್ನಿರಿ, ನಾನು ಮಾಡಿದ್ದ ಅದನ್ನ ಅಂತ. ಗಂಡ ಎತ್ತರ್ರಿ, ಏನೋ ಒಂದು ಇಲ್ಲಿ ಮಠ ಬಂದಾರ, ಒಂದು 4 ಮಾತು ಮಾತಾಡಿದೆ. ಈಗ ನಾನಾಗೆ ಹೋಗೇನೇ ಇಲ್ಲ, ಹೇಳ್ಬೇಕು ಪಟ ಪಟ ಲಗ್ನದಾಗ ಮುಂದುವರ್ಸನ ಅಂತೇಳಿ. ಅದನ್ನು ಬಿಟ್ಟುಕೊಟ್ಟು ಏನು ನಾಟಕ ಏನು ತಾನ. ಯೋ ದೇವ್ರೆ, ಇಷ್ಟು ನಾಟಕ ಮಾಡ್ತಾಳೆ ಅನ್ಕೊಂಡಿದ್ದಿಲ್ಲ ಬಿಡು. ತಲೆಯಾಗ ನನಗೂ ಗೊತ್ತಾಗಿಲ್ಲ ಅತ್ತಗ. ಅಲ್ಲ ನೀವು ಬರೋದು ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಪ್ರೇಮ ಬರೋದಷ್ಟೇ ಗೊತ್ತಿತ್ತಂತ. ಯಾಕಂತ ಕೇಳಿದ್ರೆ ಅದು ಯಾವ್ದೋ ಫೋನ್ ಬಂದಿತ್ತಂತ, ನಿಮ್ಮ ಮಗಳು ನೋಡಕ್ ಬರ್ತೇವೆ ಅಂದ್ರಂತ. ಏನು ನಾ ಕಾಣತ್ತಿ ಸುಂದ್ರಿ? ಹೌದೌದು, ನೀ ಎಲ್ಲಾ ಸುಂದರ್ಯಾರನು ಕಂಡಿ. ಈಗ ಏನ್ ಮಾಡಕತ್ಲೆ ಹೇಳಿ ಹಂಗಾರ ನೋಡೋಣ. ಏನು ಮಾಡೋದೈತಿ ಬಿಡ. ಹೆಂಗಿದ್ದು ನಾವು ಹಾಕ್ಸಿದ್ದೀನು ಪೆಟ್ರೋಲ್ ಶಿವಲಿಂಗನ ಗಾಡಿಯಾಗ ಉಳ್ದತಿ. ಏನು ಇದು ನಮ್ಮನ್ನೆ ಒಂದು ಸಂಬಂಧ ಬಂದಿತ್ತಲ್ಲ, ಅದೇ ಇವ್ರಿಪ್ಪ ಅತ್ತಾಗ ರಂಗಣ್ಣ ಯಾರೋ ಒಂದು ನಮ್ಮ ರಂಗಪ್ಪಂದನ ಯಾವ್ದೋ ಅಂದ್ರವ್ರು ಭಟ್ರು. ಫೋನ್ ನಂಬರ್ ಕೊಟ್ಟಾರ. ಈಗಿಂದ ಈಗ ಹಚ್ತೇನೆ, ನಾಳೆ ಹೋಗಿ ನೋಡ್ಕೊಂಬರೋಣ ನಾವು. ಕಾಕಾಗ ಫೋನ್ ಮಾಡ, ನೀ ಅಂತದದಿ ಸುಮ್ಮನೆ ನಿಂತಿಯಲ್ಲ. ಅಲ್ಲ ನೀನು ಹಾಕ್ಸಿದ ಪೆಟ್ರೋಲ್ ಉಳ್ದತಿ ಕಾರ್ನ್ಯಾಗ ಅಂತೇಳಿ ಅವ್ನು ಕರ್ಕೊಂಡು ನೀನು ಕನ್ನೆ ನೋಡಕ್ಕೆ ಹೋಗ್ಬೇಕನ? ಹೌದು, ಮತ್ತು ಹಾಕ್ಸಿನ ಪೆಟ್ರೋಲ್ ಹೋಗಿ ಬರೋ ಮಟನು. ಮತ್ತೆ ಅದೇನು ಅಂತರಿಕಿಲ್ಲ ಖಾಲಿನ ಆತನ? ಹೋಗ ಫೋನ್ ಹಚ್ಚ. ಏನು ಕಾಡ್ತೀವೇವ ನೀನು? ತಡಿ ಹಚ್ತಾನೆ ಫೋನ್. ಇಲ್ಲೈತಿ. ನಾವು ನೋಡ್ತೀವಿ. ಏನು ನನ್ನ ಮಗ ಬರಲಿ ಹೊಳ್ಳಿ. ಇಲ್ಲ ನಿಮ್ಮ ಮಗ ಕೊಡ್ತಾನೆ ಅಂತೇಳಿ ಅವಾಗ ಹೇಳ್ತಾನೆ, ಬೇರೆ ಫಿಕ್ಸ್ ಆಗೈತೆ ಅಂತೇಳಿ. ಯವ್ವ ಕನ್ಯನ ಸಿಗೋಲ್ವಾ ನಮ್ನಿ ಈ ಕಾಲದಾಗ? ನೀನೊಂದು ಏನು ಹಠ ತೊಟ್ಕೊಂಡು ನಿಂತೀವಿ ಆತಾಗ ನಿನ್ ಮಾತು ಕೇಳಿ. ಹೇಳ, ನಿನ್ನ ಮಾತು ಕೇಳಿ ಇದ್ದಕ್ಕಿಗೂ ಡೈವರ್ಸ್ ಕೊಟ್ಟೆ. ಆಕಿ ಕಾಲು ಹಿಡ್ಕೊಂಡು ಆಕಿ ಕಾಲು ನೆಕ್ಕೊಂತ ಅಲ್ಲೇ ಬಿದ್ದಿರ್ತಿದ್ದೆ. ಹೇಳ ಬಾಡೆ. ಏನ್ ಹೇಳಿದ್ಲಕ್ಕಿ? ಇನ್ನೊಂದ್ 2 ದಿನದಾಗ ನಂಗೆ ರೊಕ್ಕ ಬೇಕು ಅಂತ ಹೇಳಿದ್ಲು. ಈ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೇನೆ ಅಂತ ಫೋನ್ ಹಚ್ಚಿದ್ಲು. ಅದು ಒಂದು ಏನು ಇದಿ ಮಾಯಿ ಜೋಡಾಗೈತೆ ಆತಾಗ. ಆಕಿನ ಕರ್ಸ್ಲಾ ಹೆಂಗಿದ್ರು ಅಲ್ಲೇ ಇಲ್ಲೇ ಆಗಾಕತ್ತಾವ, ಏನೇನೇ ಆಗಬಾರ್ದೆಲ್ಲ. ನಾನು ಒಂದು ಏನಾರ ಮಾಡಿ ಹೋಗೇ ಬಿಡ್ತೇನತ್ತ. ಏನು ಮಾತಾಡ್ತೀಯ? ಮತ್ತಿನ್ನೇನು ಬಿಡ್ರಿ ಅತ್ತಿಯಾರ, ಸಾಕಾಗೈತೆ ನನಗೂ. ಅತ್ತಾಗ ಈಕಿ ನೋಡಿದ್ರೆ 10-12 ಲಕ್ಷ ಅಂತ ಏನು ಗಿಡದಾಗ ಮಾವಿನಕಾಯಿ ಬಿಟ್ಟಾವ ನಾವೇನು ಮಾವಿನಕಾಯಿ ಬಿಟ್ಟಂಗನ 10-12 ಲಕ್ಷ ರೂಪಾಯಿ ಕಿತ್ಕೊಂಬಂದಿಕ್ಕಿ ಹೆಣಕ್ಕೆ ಚಂದ ಮಾಡಾಕ. ಈಗ ಏನು ಮಾಡೋದ್ರಿ? ಏನ್ ಮಾಡೋದಂದ್ರೆ ನಾ ಏನ್ ಮಾಡ್ಲು ಮರಾಯ? ಗೋರ್ಮೆಂಟಿನ ಹೆಣ ಎತ್ತಾಕ ಇದ್ದಿದ್ದನ್ನು ಹೊಲನಾರ ನಾವು ಏನಾರ ಬೆಳ್ಕೊಂಡಾರ ತಿಂತಿದ್ವಿ, ಇಲ್ಲ ಮಾರ್ಯಾರ ನಮ್ಮ ಜೀವನಕ್ಕೆ ಏನಾರ ಒಂದು ಮಾಡ್ಕೊತಿದ್ವಿ. ಅಲ್ಲ ಅವನು ಅದೇನೋ ಸುಡುಗಾಡು ಪ್ಲಾಟ್ ಅಂತ ಮಾಡಿಟ್ಟು ಅವ್ನು ಹಂಚಿಕೆನೂ ಮಾಡುವಲ್ರು. ಕಲ್ಲು ಕೊರದು ಎಲ್ಲ ಅಲ್ಲೇ ಇದು ಮಾಡಿಟ್ಟಾರ. ಸಾಕಾಗಿ ಹೋಗೈತವ ಇವ, ಸಾಕಾಗಿ ಹೋಗೈತೆ ನನಗಂತೂ. ಅತ್ತಾಗ ಸಾಕಾಗಿ ಹೋಗೈತತ್ತಾಗ. ಏನು 7.5 ನಮ್ಗೆ ಗಂಟು ಬಿದ್ದಾವನ ಅಂತೇನೆ ನಾನು. ಏನ್ ಮಾಡೋದ ಮರಾಯ? ಕೊಟ್ಟಾರ ನೋಡು ಈಕಿ ನಾವು ಅವರೆಲ್ಲರೂ ಹಾಲಿನ ರೊಕ್ಕ ಕೊಟ್ಟಾರ ನೋಡು. ಹಾಲಿನ ರೊಕ್ಕ ಎಲ್ಲ ಏನ್ ಮಾಡ್ತೀವಿ ಅದನ್ನ? ಲಕ್ಷ ಗಟ್ಲೆ ಬರ್ತತಲ್ಲ, ತಿಂಗಳಾಗತ್ಲೆ ವಾರಾಗತ್ಲೆ. ಮತ್ತೆ ಬಂಗಾರ ಬೆಳ್ಳಿ ಕೈ ತುಂಬ ಮೈ ತುಂಬ ಹಾಕೊಂತಾನೆ. ಬಾಯಿಲೆ ಕೇಳ್ತೀರ್ರಿ ಏನ್ ಮಾಡ್ತಿ ಅಂತೇಳಿ. ಬರೋ 6 ಕಾಸು 3 ಕಾಸು ಬಾಳೆ ನಡ್ಸಕ ಬೇಕು. ಏನು ಸಾಮಾನಿನ ರೇಟ್ ಸ್ವಲ್ಪ ಆಗೈತೆ ನಿಮ್ಮ? ನಾವು ರೊಕ್ಕ ಐತಿ ನಮ್ಮ ಹತ್ರ, ಆದ್ರೆ ಈಗಿಲ್ಲ ನಮ್ಮ ಹತ್ರ. ನಾವರ ಏನು ಮಾಡೋದು ಹೇಳ್ರಿ? ನಮ್ಮ ಪ್ಲಾಟ್ ನಮ್ಗೆ ಹಂಚಿಕೆ ಆದ್ವು ಅಂದ್ರೆ, ಗೌರ್ಮೆಂಟ್ನವ್ರು ಹಂಚಿಕೆ ಮಾಡಿದ್ರ ಅಂದ್ರೆ ಕೈ ನಮ್ಮನ್ನು ಹಿಡ್ದಾರ ಯಾರದಾರ ಗಡ ಮಾರ್ತೇವಿ, ಏನಾರ ಒಂದು ಜೀವನಕ್ಕೆ ಆಧಾರ ಆಕತಿ. ಮೊನ್ನೆ ಜೇವನ್ ಗಂಡ ಕೇಳಾಕತ್ತಿದ್ದ, ನಮ್ಗ ಮನಿ ಕಟ್ಕೊಳಾಕ ಒಂದು ಚಲೋ ಮನಿ ಕಟ್ಕೊಳಾಕ ನಿಮ್ದು ರೋಡಿಗೆ ಹೆಚ್ಚೆ ಈಗ ಹೆಂಗಿದ್ರು ಅವ್ರು ಪ್ಲಾಟ್ ಕೊಡ್ತಾರಲ್ಲ ನಿಮ್ಮ ಹೊಲದ್ದು, ನಮ್ಗ 1.5 ಗುಂಟೆ ಕೊಡ್ತೀನಿ ಅಂತ ಕೇಳಾನ. ಕೊಟ್ಬಿಡಣ ನಮ್ಗ ರೊಕ್ಕ ಕೈಯಾಗ. ಖರೀದಿ ಹಾಕೊಡಕ್ ಬರಂಗಿಲ್ಲಲ್ಲ ಮತ್ತೀಗ? ಖರೀದಿ ಹಾಕೊಡಕ್ ಬರಲ್ಲ? ಬರ್ತತ? ಇಲ್ಲಪ್ಪ, ಈಗ ಗೋರ್ಮೆಂಟಿನ ತಾಬ ಇರ್ತದ, ಖರೀದಿ ಹಾಕೊಡಕ್ ಬರಲ್ಲ. ಬೇಕಂದ್ರೆ ಬಾಂಡ್ ಮಾಡಿಸಿ ರೊಕ್ಕ ಇಸ್ಕೋಬಹುದು. ಬಾಂಡ್ ಮಾಡಿಸಿ ರೊಕ್ಕ ಇಸ್ಕೋಬಹುದನ?
ಹಾ ರೊಕ್ಕ ಹೌದ್ರ ಅವ್ರು ಕೊಡ್ಬೇಕಲ್ಲ ಬಾಂಡ್ ಮಾಡಿಸಿ ರೊಕ್ಕನ ನಮಗೆ ಇರ್ಬೇಕಲ್ಲ ನಮ್ಮವನ್ ವ್ಯವಹಾರದ ಮೇಲೆ. ಏನ್ ಅನ್ನಕತ್ತಿಲ್ಲ? ಅಲ್ಲ ಅಲ್ಲ ಹೇಳಿದೆ ಈಗ ವ್ಯವಹಾರದ ಮೇಲೆ ನಮ್ಗೆ ಇರ್ಬೇಕಲ್ವೇ ಒಂದೆರಡು ರೂಪಾಯಿ ರೊಕ್ಕ ಅಲ್ಲಲ್ಲ ಲಕ್ಷಗಟ್ಲೆ ಕೊಡೋದಂದ್ರೆ ಯಾರು ಹಂಗ ಕೊಡ್ತಾರೆ ಹೇಳಿ ನೋಡೋಣ. ಏನ್ರಿ ಆ ಜೀವನ್ ಗಂಡಗ 1.5 ಗುಂಟೆ ಕೊಡ್ತೇವಿ. ನಮ್ಗೆ ರೊಕ್ಕ ಮಾತ್ರ ಅರ್ಧ ರೊಕ್ಕ ಈಗ ಕೊಡ್ರಿ, ಇನ್ನು ಅರ್ಧ ಬೇಕಾದ್ರೆ ಖರೀದಿ ಹಾಕೊಳ್ಳೋತ್ನೇ ಕೊಡ್ರಿ ಅನ್ನ ಏನಂತೀರಿ? ಈಗ ಸದ್ಯಕ್ಕೆ ಬಾಂಡ್ ಮಾಡಿಸಿ ಇಷ್ಟು ಕೊಟ್ಟಾರ, ಇನ್ನಿಷ್ಟು ಖರೀದಿ ಹಾಕೊಳ್ಳೋತ್ನೇ ಕೊಡಲಾಗುತ್ತದೆ ಅಂತೇಳಿ ಬಾಂಡ್ ಮಾಡಿಸ್ಬಿಟ್ರಾತ. ಏನಂತೀರಿ? ಹಾ ಅದನ್ನ ಮಾಡ್ಬೋದು, ಆದ್ರೆ ಹೆಂಗ್ ರೇಟ್ನಾಗ ಕೊಡೋದು ನನಗೆ ಗೊತ್ತಾಗೋದಿಲ್ಲ ಮರ ಯಾತಾಗ. ನನಗೂ ಗೊತ್ತಿಲ್ಲ ಬಿಡು. ಅವ ಈಗ ನಮ್ಮೂರಾಗ ಅಂತಂದ್ರೆ ಒಂದು 2,000 ಸ್ಕ್ವೇರ್ ಫೀಟ್ ಹೇಳ್ಬೋದು, ಆದ್ರೆ ಹೆಚ್ಚು ಕಮ್ಮಿ 1,800 ಸ್ಕ್ವೇರ್ ಫೀಟ್ನಾಗ ಬರ್ತಾರ. 1,800 ರೂಪಾಯ? ಅದೇನ್ಲ 1,800 ರೂಪಾಯಿ ಅಂತೀಯಲ್ಲ? ಸ್ಕ್ವೇರ್ ಫೀಟ್ ಅವ ನಿಂಗೆ ಹೆಂಗೆ ಹೇಳೋದಂದ್ರೆ ಈಗ ಅಂದಾಜು 1,800 ಹಂಗೂ ಬೇಡ, ಅಂದಾಜು ಒಂದು ಜಗಕ್ಕ ಒಂದು 17-18 ಲಕ್ಷ ರೂಪಾಯಿ ಹಿಡ್ಕೊ. ಹಂಗ ಒಂದು ಎಷ್ಟಂದ್ರೆ 16 ಲಕ್ಷ ರೂಪಾಯಿ ಒಂದು ಗುಂಟೆ ಹಿಡ್ಕೊ, ಮ್ಯಾಗ ಒಂದು ಅರ್ಧ 16 ಲಕ್ಷ ರೂಪಾಯಿದಂಗೆ ಹಿಡ್ಕೊ. 16 ಲಕ್ಷ ಅಂದ್ರೆ ಭಾರಿ ಕಮ್ಮಿ ಆಗ್ಬಿಡ್ಲ. ಯವ್ವ ನಮ್ಮ ಇಡೀ ಎಕರೆ ಹೊಲಾನ ಒಂದು 25-30 ಲಕ್ಷಕ್ಕೆ ಹೋಗತ್ತದ. ಅಂಥದ್ದು ಒಂದು ಪ್ಲಾಟ್ 16 ಲಕ್ಷಕ್ಕೆ ಅಂತಂದ್ರೆ ಅದು ಯಾಕೆ ಹೊಂಟೈತೆ ಅಂದ್ರೆ ಅದಕ್ಕೆ ಹೆಚ್ಚು ಪ್ಲಾಟ್ ಮಾಡೈತಿ ಅನ್ನೋ ಕಾರಣಕ್ಕೆ ಹೊಂಟೈತಿ ಅಷ್ಟೇ, ಗೊತ್ತನ? ಇಡೀ ಇದನ್ನ 16 ಗುಂಟೆ ಅಂದ್ರೆ ಅದು 16 ಗುಂಟೆ ಅಂತಾನೆ 16 ಲಕ್ಷ ಅಂದ್ರೆ ಎಷ್ಟು ಒಂದು 11 ಎಷ್ಟು ನಮ್ಗೆ ಒಂದು 6 ಕೊಡ್ತಾವ 10 ಕೊಡ್ತಾವ, ನಮಗೂ ಅಷ್ಟು ಗೊತ್ತಿಲ್ಲವ ಇದ್ರ ಬಗ್ಗೆ ಮಾಹಿತಿ. ಆದ್ರೆ ಎಷ್ಟು ರೊಕ್ಕ ದುಡ್ಕೋತೀವಿ ಗೊತ್ತೇನು ನಾವು? ಆಗ್ಲಿ ಸದ್ಯಕ್ಕೆ ಇರಲಿ. ಅಷ್ಟು ಬಂದ್ರೆ ಸಾಕಿ ಕೈಯಾಗ. ಮೊದಲು ಒಂದು 16 ಬಂತಂದ್ರೆ ಒಂದು 12 ಬಿಡಾಡಿದ ಸಾಲ ಹರಿದು ಇನ್ನು ಉಳಿದಿದ್ರಾಗ ನಿನ್ನ ಲಗ್ನ ಆಗಿ ಕೈಯಾಗ ಹೊಸ ರೊಕ್ಕ ಉಳಿತಾವ. ಏನಂತೆ? ಅಲ್ಲ ತಡಿ, ಬಂದು ಸಾಯ ಸುದ್ದ ಇಷ್ಟು ರೊಕ್ಕ ಕೊಡು ಅಂತಾಳಲ್ಲಕ್ಕಿ. ನಮ್ಮ ಮನ್ಯಾಗ ಇಷ್ಟು ದಿನ ತಿಂದಿದ್ದು ಉಂಡಿದ್ದು ಇದ್ದಿದ್ದು ಬಿದ್ದಿದ್ದು ಇದನ್ನೆಲ್ಲ ಯಾರು ಕೊಡೋರು? 2 ಲಕ್ಷ ರೂಪಾಯಿ ಹಿಡ್ಕೊಂಡು 10 ಲಕ್ಷ ಕೊಡಕಿನ ಆತು. 10 ಲಕ್ಷ ರೂಪಾಯಿ ಕೊಡೋದಾದ್ರೂ ಆಕಿ ಹೇಳ್ಬೇಕಲ್ಲ. ಆಮ್ಯಾಗ ಫೋನ್ ಹಚ್ಕೊಡು, ಈಗ ಹಚ್ಬೇಡ. ಆಕಿ ಕೂಟ ಮಾತಾಡಕ್ಕೆ ಮನಸ್ಸಿಲ್ಲ ನನಗೆ, ಹೇಳ್ತೇನೆ ಬರಬ್ಬರಿ. ಆ ಕೋರ್ಟ್ನ್ಯಾಗ ಆ ಜಡ್ಜ್ ಅದೇನು ವಿಚಾರ ಮಾಡಿದ್ನ ಏನು ಇನ್ನೊಂದಿಟ್ಟು ಹೇಳ್ಬಾರ್ದನ? ಈಕಿ ಜ್ಯೋತಿ ಅದೇನು ವಾದ ಮಾಡ್ತತೆ ಏನು ಸುಡ್ಗಾಡ ಅಂತಾಗ. ಅಲ್ಲ ಇದು 10 ಲಕ್ಷ ರೂಪಾಯಿ ಇದು ಮನ್ನಾ ಆಗಂಗೆ ಏನಾರ ವಾದ ಮಾಡಬಾರ್ದನ? ಏನಾರ ಪಾಯಿಂಟ್ ಹಾಕಬಾರ್ದನ? ಲಾ ಪಾಯಿಂಟ್ ಇಟ್ಟು ಓದಿ ಕಡ್ದು ಕಟ್ಟಿ ಹಾಕೈತ ಅದು. ಏನು ಪಾಯಿಂಟ್ ಇಲ್ಲ, ಏನು ಸುಡ್ಗಾಡಿಲ್ಲ. ಈಕಿ ಕೊಡ ಬದ್ಲಿ ಬೇರೆ ಯಾವ್ದಾರ ಲಾಯರಿಗೆ ಕೊಟ್ಟಿದ್ರೆ ಹಾಕಿತ್ತು. ಅಡ್ನಾಡಿ ಮನೆ ವಿಚಾರಿಸಿದ್ನೆಲ್ಲ ಹಂಗ ಮಾತಿಗೆ ಬಂದ ಏನ ಈಕೆಂತ 5,000 ರೂಪಾಯಿ ಇಸ್ಕೊಂಡಾಳ ನಿನ್ ಕಡೆ. ಏನ ಹಂಗ 5,000 ಮುಗಿ ಯಾವಾರ ಅಲ್ಲಂತಿದ 50,000 ರೂಪಾಯಿ ಮಟ್ಟ ಕೆತ್ತಾರಂತ ಗೊತ್ತನ? ಆಸೆ ಧಾರಾವಾಹಿ ನೋಡಕತ್ತೀಯ ಇಲ್ಲ? ಹೌದಪ್ಪ, ಹೌದು ಬಿಡು, ಅದು ಕರೆನ. ಮತ್ತೆ ನಿನ್ ಜೊತೆ ಕುಂತ್ ನಾನ ಮನೆ ನೋಡೇನಲ್ಲ 50 10 ಅಂತೇಳಿ. ಪುಣ್ಯಕ್ ಪಾಪ ನಮ್ಮ ತಂಗಿ ಮಗಳು ಅದು ಏನು ಕೇಳಿಲ್ಲ ನಿನಗ, ಸುಮ್ಮನೆ ಹಾಕಿನ ಇದು ಮಾಡ್ಯಾಳ. ಅಯ್ಯೋ ದೇವ್ರೆ, ಹೌದೌದು ಅದು ಕರೆ ಬಿಡ್ರಿ. ಅಲ್ಲ ಆದ್ರೂ ಪಾಯಿಂಟ್ ಹಾಕಬೇಕಿತ್ತಂತ. ಹಾಕ್ತಾರ ನೀನು ಪಾಯಿಂಟ್. ಫೋನ್ ಹಚ್ಚಕ್ ಹೋದೆ, ನೀನ ಹೋಗಿ ಬಿಟ್ಟೆ ಕಾಕನ್ ಮನಿಗೆ. ಬನ್ನಿ ತಡಿಬೆ. ಹಚ್ಚಿದ್ದೆ ಫೋನ್. ಏನಂತ ಬರ್ತಾರಂತ ಎಷ್ಟೊತ್ತಿಗೆ? ಅದೊಂದು ಹಿಂತಿ ಮನ್ಯಾಗ ಅದು ಏನು ಇಟ್ಟಾನ ಏನೋ ಓಡೋಡೋಡೋಡೋ ಕುಂದಿರ್ತಾನ ಅಲ್ಲಿ. ಬಿಡಲಿ, ಮಕ್ಳದವಲ್ಲಿ 2 ಮಕ್ಳು ಹೆಂಡತಿನ ನೋಡಕ್ ಹೋಗ್ಲಾರ್ದ ಇನ್ನೇನಕ್ ಹೋಗ್ಬೇಕವ? ನಿಮಗೆ ಹೇಳ್ತೇನೆ ಕೇಳ. ಇಡೀ ಮನ್ಯಾಗ ಇಡೀ ಇಷ್ಟು ಜನದಾಗ ಸುಖವಾಗಿರೋದಂದ್ರೆ ನಿಮ್ಮ ತಂಗಿ, ನಿಮ್ಮ ತಮ್ಮ, ನಿಮ್ದೇ ಬಾಳೆ ಹದಗೆಟ್ಟಿರೋದು. ಯವ್ವ ಈಗ ನಾನು ಹೇಳಲೇ ಏನು ಬೇಡ, ಹುಡುಗಿ ಹೇಳ್ತತಲ್ಲಿ ಬೊಗಳು ಕಾಕಾಗ ಬರೋಕ್ಕಾಗಲ್ಲ ಅಂತ ಬೇರೆ ಕೆಲಸ ಐತಂತ. ಏನು ಕೆಲಸ ಐತು? ನಂಗೆ ಗೊತ್ತು. ಆಕಿನ ಆ ಗೌರಿ ಬರೋದು ಬೇಡ ಅಂತೇಳಿ ಆಕಿನ ಮಾಡಿರ್ತಾಳೆ ಇದನ್ನೆಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟು ಕಾಕಾಗ ಫೋನ್ ಹಚ್ಚಿದ್ನಲ್ಲ ಈಗ. ಅದಕ್ಕೆ ಕಾಕ ಏನಂತ ಫಸ್ಟ್ ಫೋನ್ಯಾಗ ಎಂತಂತವ ಅಂತಂತ ಅಂದ್ಬಿಟ್ಲೆ 1-2 ಸೆಕೆಂಡ್ ಆಗ ಮತ್ತೆ ಕೆಲಸ ಐತವ. ಹೌದು, ಇಲ್ಲ ಬೇರೆ ಐತೆ ಕೆಲಸ ಅಂತ ಅಂದ್ರು. ಪೆಟ್ರೋಲ್ ಹಾಕ್ಸಿದ್ದು ಉಳ್ದೈತಿ ಗಾಡ್ಯಾಗ. ಯವ್ವ ನಾವು ಹಂಗೆ ಅನ್ನಕತ್ತೇನೆ ಅವ್ರಿಗೆ ಫೋನ್ಯಾಗ ಪೆಟ್ರೋಲ್ ಹಾಕ್ಸಿದ್ದು ಉಳ್ದತ್ ಕಾಕ ಅಂತೇಳಿ ಬಾಯಿಲೆ ಜಗ್ಬೇಕನ ಒಂದು ಪೈಪ್ ಹಚ್ಚಿ. ಅಯ್ಯೋ 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 ಅಯ್ಯೋ, ಮೊದ್ಲು ರೊಕ್ಕಕ್ಕೆ ರೊಕ್ಕ ಲೆಕ್ಕ ಹಾಕು ಬಾಳೆ ನಂದಾಗೈತಿ. ಸಾಲದಕ್ಕೆ ಇದು ಬೇರೆ ಆತಾಗ ಈಗ. ಈಗ ಪೆಟ್ರೋಲಿಂದ ನೋಡಿ ಈ ನಮ್ಮನೆ ಕುತ್ತಿಗೆ ಯಾಕೆ ಕುಂತ್ರೆ ಹೆಂಗೆ ಅಂತ ನಾನು ಈಗ ಇನ್ನೊಂದು ಕಾರ್ ಮಾಡಿಸಿ ಇನ್ನೊಂದು ಇದು ಮಾಡಿಸಿ ಆಗಲ್ಲಪ್ಪ, ಆಗಲ್ಲ. ಬಸ್ಸಿಗೆ ಹೋಗೋಣ ಅಷ್ಟೇ. ಬಸ್ಸಿಗೆ ಹೋಗೋದಾದ್ರೆ ನಾ ಹೇಳೋ ಪ್ರಕಾರ ಹುಯ್ ಅಂತ ಅಷ್ಟು ಹೋಗೋದು ಬೇಡ. ಹೌದು, ಮದುವೆ ಆಗವ ನನ್ನ ಮಗ, ನಾನು, ನೀವು 3 ಮಂದಿ ಹೋಗೋಣ. ಈ ಸಲ ಯಾರು ಬೇಡ. ಹೋದ್ ಸಲಾರ ಯಾರು ಕರ್ಕೊಂಡು ಹೋಗಿತ್ತು? ನಮ್ಮ ತಾಯಿ ಒಬ್ಬೇಕು ಬಂದಿದ್ಲು ಅಷ್ಟೇ. ಆದ್ರೂ 3 ಮಂದಿ 3 ಬಟ್ಟಿ ಅಲ್ಲಲ್ಲಿ ಏನ್ ಮಾಡ್ಬೇಕು ಈಗ? ಮತ್ತೆ ಯಾವನಾರ ಹಿಡಿದ್ರೆ ಅವ್ನು ಪೆಟ್ರೋಲ್ ಹಾಕ್ಸೋದಿರ್ಲಿ, ಅವ್ಗೆ ಡ್ರೈವರ್ ಬತ್ತೆ ಅದು ಇದು ಅಂತೆಲ್ಲ ಕೊಡ್ಬೇಕಲ್ಲ. ಅದು ಕರೆ ಅನ್ನ ಗಾಡಿ ಬಾಡಿಗೆ ಕೊಡ್ಬೇಕಾಕತಿ. ಅವ ನಾನ್ ಬರೋದಿಲ್ಲ ಬಸ್ಸಿಗೆ, ನಾ ಬೈಕ್ನೇ ಬರವ. ಎಷ್ಟು ದೂರ ಆಗೋಲ್ತಕ್ಕ ಬೈಕಿಗೆ ಬಂದು ಅದೇನಂತಾರಲ್ಲ ಬಸ್ಸಿಗೆ ಬಂದು ನಾ ಇಳ್ಯಾಕೊಲ್ಲೆ.
ಹಂಗಲ್ಲಲ್ಲ ಮಳೆ ಮಾರಿನ ದಿನ ಈ ಪರಿ ಮಳೆ ಹಚ್ಚಿ ಹೊಡ್ಯಾಕತ್ತೈತಿ ನೀನು ಈ ಟೈಮ್ನ್ಯಾಗ ನೀನು ಇದು ಏನದ ಬೈಕಿಗೆ ಬರ್ಕೊಂತ ಎಲ್ಲರ ಮಳೆಗಳು ಹತ್ತಂದ್ರೆ ಏನು ಮಾಡ್ತಿ? ಹೋಗವಾತಾಗ ಎಲ್ಲ ನನಗೆ ಯಾವ್ದು ನೋಡಕ್ಕೆ ಮನ್ಸಿಲ್ದಂಗೆ ಆಗೈತತ್ತಾಗ. ಹಂಗೆ ಯಾಕೆ ಮಾಡ್ತಿಲ್ಲ? ಓ ಸರೋಜಕ್ಕ, ಏನು ಬರಕ್ಕೆ ಹೇಳಿದ್ರಿ? ಓ ಬರ್ರಿ ಬರ್ರಿ ಸಮೀರ ಬರ್ರಿ. ಓ ಬರ್ರಿ ಬರ್ರಿ ಕುಂದ್ರ ಬರ್ರಿ. ಹೋಗ್ವಾ ಒಂದಿಟ್ಟು ಚಾ ಮಾಡ್ಕೊಂಬಾರ. ಇಲ್ಲ ಇಲ್ಲ, ಇವತ್ತು ಶುಕ್ರವಾರ, ಇವತ್ತು ಅಮ್ಮನರಿಗೆ ಉಪವಾಸ ಇರ್ತೇನೆ ನಾನು. ಚಾಗಿ ಏನು ನೀರು ಕುಡಿಯಂಗಿಲ್ಲ, ಹನಿ ನೀರು. ಬೇಡ ಬೇಡ. ನೋಡ್ತಾ ಇದಿರಲ್ಲ ನಮ್ಮ ಬಾಳೆ, ಏನು ಹೇಳದ್ರಿ ಸಮೀರ. ಮೊನ್ನೆ ಒಂದು ಯಾವುದೋ ಎಂಥದ ಹೆಸರು ಹೇಳಿದ್ರಿ ನೀವು, ಹುಡುಗಿ ಐತಿ ನೋಡೋದು ಅಂತ. ಅದು ನೀವು ಹೇಳಿದ್ರಿ, ನಾವು ನೋಡಕ್ಕೆ ಹೋಗಲೇ ಇಲ್ಲ. ಅವ್ರಿಗೊಂದು ಫೋನ್ ಹಚ್ಚಿ ಹೇಳ್ತೀರೇನ ನಾಳೆ ನೋಡಕ್ಕೆ ಬರ್ತೀವಿ ಅಂತ. ಅಲ್ಲವಾ ಹುಡುಗಿ ಬಂಗಾರದಂಗಿತ್ತು, ಕೈ ತೊಳೆದು ಮುಟ್ಟುವಂಗ. ನೀನು ನೋಡಕ್ಕೆ ಹೋಗುವ ಅಂತಂದ್ರೆ ಇಲ್ಲಿ ಅದ ನೋಡೇನೆ ಅಂತೇಳಿ ಇದನ್ನ ಮಾಡಿಬಿಟ್ಟಿವ ನೀನು. ಅವ್ರು ಮತ್ತೆ ಬೇರೆ ಕಡೆ ತೋರಿಸಿ ಈಗ ಅದು ಮತ್ತೆ ಒಪ್ಪಿಗೆ ಆತು. ಇಷ್ಟು ಬೇಡ? ಅಯ್ಯೋ ಅಲ್ವಾ, ಮೊನ್ನೆ ಮದುವೆ ಮಾಡ್ಕೊಳಕ ಕನ್ಯೆ ಸಿಗುವಲ್ತು ಅಂತೇಳಿ ಕನ್ಯೆ ಸಂಬಂಧ ಹುಡುಕ್ಯಾಡಿ ರೋಷ್ ಹೋಗಿ ಹುಡುಗ ಉರ್ಲಾಕೊಂಡೈತಿ, ಗೊತ್ತನು? ನಾ ಹೇಳಿದ್ನೇ ಇಲ್ಲ, ಫೋನ್ನೇ ಬಂದಿತ್ತು. ಸುಮ್ ಕುಂದ್ರಲ್ಲ. ಅಯ್ಯೋ ಎಂತದ ಒಂದು ಕರ್ರಂದ ಬೆಳ್ಳಂದ ಓದಿದ್ದು, ಅದು ಅಲ್ಲದೆ ನಿನ್ನ ಮಗ ಎಂತ ಚಂದ ಓದಿದ್ದು ಹುಡುಗಿನ ಹೌದಾ ನಂಗೆ ಲಗ್ನ ಹಾಕೊಂಬಂದಿದ್ದ. ಒಂದು ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬಿಟ್ಟಿದ್ರೆ ಆಗ ಹೋಗಿರ್ತಿತ್ತವ. ನೀವು ಅದು ಏನೇನೋ ಒಟ್ಟು ನಿಮ್ದು ಬಿಡ್ರಿ, ನಾ ಮಾತಾಡೋದಲ್ಲ ಅದ್ರ ಬಗ್ಗೆ. ಒಟ್ಟು ಜಗಳ ಆತು. ಕನ್ಯೆ ಸಿಗೋದು ವಜ್ಜೈತವ ಸರೋಜಕ್ಕ. ನಿಂಗೆ ಗೊತ್ತಿಲ್ಲ, ನೀನು ಏನು ಗೊತ್ತಾ, ಈಗ ನಿನ್ನ ಮಗನ ಸಲ ಕನ್ಯೆ ಕಡ್ಡಾಡಿದ್ದಿ ಅಂದ್ರೆ ನಿಂಗೆ ಗೊತ್ತಾಕಿತ್ತು. ನಿನ್ನ ಮಗ ಅದಕ್ಕೆ ಅವಕಾಶನ ಕೊಡಲಿಲ್ಲಲ್ಲ. ತಡ ಓಡೆಗೆ ಯಾವುದೋ ಒಂದು ನೋಡಿ ಲವ್ ಮಾಡಿ ಮದುವೆ ಮಾಡ್ಕೊಂಬಂದ್ಬಿಟ್ಟ. ಹಾಗಾಗಿ ನಿಂಗೆ ಕನ್ಯೆ ಹುಡುಕು ಟೆನ್ಷನ್ ಏನನ್ನೋದ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಗತ್ತ ನಿನಗೆ. ಹುಡುಗಿ ಹೆಂಗಿತ್ತು ಗೊತ್ತಾ? ಏನ ನೋಡಾಕ ಒಂದು ಇಟ್ಟು ಗಿಡ್ಡಿತ್ತು. ಗಿಡ್ಡಿತ್ತಂದ್ರಿ? ಒಂದು ಭಾಳ ಅಂದ್ರೆ ನಿನ್ನ ಮಣ್ಕೈಗೆ ಬರ್ತಿತ್ತು ಅದು ಹುಡುಗಿ. ಸ್ವಲ್ಪ ಒಂಚೂರು ಭಾಳ ಅಲ್ಲ, ಮತ್ತೆ ಸ್ವಲ್ಪ ಹಲ್ಲುಬ್ಬು. ನೋಡಕ್ಕಂತ ಏನು ಮತ್ತೆ ಅಂದ್ಗೇಡಿ ಇಲ್ಲ, ಮತ್ತೆ ಹಂಗೆ ತಿಳ್ಕೊಬೇಡ. ಮತ್ತೆ ಚಂದಿತ್ತು ಹುಡುಗಿ. ಕೂದ್ಲಷ್ಟೇ ನೋಡು ಈಗ ಏನಾಗ್ಬಿಡ್ತಾವ ಅಂತಂದ್ರೆ ಸ್ವಲ್ಪ ವಯಸ್ಸಾದಂಗೆ ಕೂದ್ಲೊಂದು ಉದ್ರಾಕತ್ತಿ ಬಿಡ್ತಾವ ನೋಡು, ಸಣ್ಣರಿದ್ದಂಗೆ ಇರೋದಿಲ್ಲಲ್ಲ. ವಯಸ್ಸಾಗಿತ್ತಾ? ವಯಸ್ಸಂದ್ರೆ ಏನು ಭಾಳ ಆಗಿದ್ದಿಲ್ಲ. ಅದು ಮಕ್ಕದಾಗ ಈ ಏನದು ಈ ಸುಕ್ಕು ಪಕ್ಕು ಬಿದ್ದಿದ್ದಿಲ್ಲಪ್ಪ. ಮತ್ತೆ ಒಂದು 29 ವರ್ಷನ ಹುಡುಗಿಗೆ. 29 ವರ್ಷದ ಹುಡುಗಿಯ? ಮತ್ತೆ ನಿನ್ನ ಮಗ ಏನು 20 ವರ್ಷದ ಹುಡುಗನ? ಯಾಕತಿ ನಿಂದ ಅದ್ರಾಗ ಸೆಕೆಂಡ್ ಹ್ಯಾಂಡ್ ಬೇರೆ, ಫಸ್ಟ್ ಹ್ಯಾಂಡ್ಗಳಿಗೆ ಸಿಗುವಲ್ವು. ಅದು ಏನಂದ್ರೆ ಹುಡುಗಿ ಮದುವೆ ದೌಡ್ ಮಾಡ್ಕೊಂಡಿದ್ದಿಲ್ಲ, ಅದು ಹಂಗಾಗಿ ಲೇಟ್ ಆತ ಅಷ್ಟೇ, ಮತ್ತೇನಿಲ್ಲ. ಭಾಳ ಸಾಲಿ ಕಲ್ತಿತ್ತಪ್ಪ, ಚಲೋ ಕಲ್ತಿತ್ತು. ಕಲ್ಕೊಂತ ವಯಸ್ಸಾಗ್ಬಿಟ್ಟಿತ್ತು ಹುಡುಗಿಗೆ. ಅಲ್ಲ ಅಂತ ಹುಡುಗಿನ ನಮ್ಮ ಮಗಗೆ ತೋರ್ಸಕ್ಕೆ ಹೋಗಿರಲ್ರಿ ಸ್ವಾಮಿಗಳೇ. ನಮ್ಮ ಮಗ ನೋಡ್ರಿ ಹೀರೋ ಇದ್ದಂಗೆ ಅದಾನಪ್ಪ. ಚೈತ್ರದ ಪ್ರೇಮಾಂಜಲಿ ಪಿಕ್ಚರ್ನಾಗ ಇದ್ನಲ್ಲ, ಅದು ಇವನ ಹೆಸರು ಭಯ ಬರುವಲ್ತ ಹಂಗದ ನನ್ನ ಮಗ. ನೀವು ನೋಡಿದ್ರೆ ಹಿಂಗಂತೀರಪ್ಪ. ಸರೋಜಕ್ಕ, ಹುಡುಗರು ಯಾ ರಿತಿಕ್ ರೋಷನ್ ಇದ್ದಂಗಿದ್ರು ಅಷ್ಟೇ, ಸಲ್ಮಾನ್ ಖಾನ್ ಇದ್ದಂಗಿದ್ರು ಅಷ್ಟೇ, ಸುದೀಪ್ ದರ್ಶನ್ ಇದ್ದಂಗಿದ್ರು ಅಷ್ಟೇ. ಹುಡುಗಿಯಾರು ಹೆಂಗಿದ್ರು ಓಕೆ ಆಕಾರ. ಈಗ ಏನ ಹುಡುಗಿಯಾರು ಸಿಗುವಲ್ರು ಸಿಕ್ಕಿದ್ ಶಿವ. ಈಗ ಅದು ಬಿಡು ಹೋಗ್ಲಿ. ಈಗ ನೋಡವ, ನನ್ನ ಕಡೆ ಈಗ ಯಾವುದು ಸಂಬಂಧ ಇಲ್ಲ. ನೋಡೋಣ ಇದ್ರ ಹೇಳ್ತೇನಂತ. ಅಯ್ಯೋ ದೇವ್ರೆ. ನೀನು ಅಂತಿಮಕ್ಕೆ ಅರ್ಜೆಂಟ್ ಮಾಡೋದಾದ್ರೆ ಇಲ್ಲಿ ಬಾಜು ಹುಲ್ಗೂರ್ನಾಗ ಒಂದೈತಿ, ನೋಡ್ತೀಯನ? ಹುಲ್ಗೂರ್ನಾಗ? ಅದಕ್ಕೇನಂತ, ಹೋಗೋಣ, ನಾಳೆ ಹೋಗೋಣ. ಆದರೆ ಗಂಡ ಮಾಡ್ಕೊಂಡು 1 ವರ್ಷದಾಗ ತೀರ್ಕೊಂಡ್ಬಿಟ್ಟನ. ಅಯ್ಯೋ ದೇವ್ರೆ, ಗಂಡ್ಸತ್ತಕ್ಕಿಂತ ತೋರ್ಸಕತ್ತೀರ ನನ್ನ ಮಗ್ಗ? ನೀವೇನ್ರಿ ಸ್ವಾಮಿಗಳೇ? ಬೇಡಪ್ಪ, ನೀವು ಅಂಥದ್ದೆಲ್ಲ ತೋರ್ಸಕೋಬೇಡ್ರಿ. ಅಲ್ವಾ, ಬಾರಿ ಬಿಡು ನಿಂದ. ಅಂಥವ್ರನ್ನೂ ಬಿಡುವಲ್ರ, ಪಾಪ ಮದುವೆ ಮಾಡ್ಕೊಂಡು ಹೊಂಟಾರ. ನೀ ನೋಡಿದ್ರೆ ಹಿಂಗಂತೀಯಲ್ಲ. ಅಲ್ಲ, ನಿಂಗೆ ಗೊತ್ತೈತಿ ವಿಚಾರ? ಮೊನ್ನೆ ನಮ್ಮ ಕಡೆ ಬಳಗದಾಗ ಈ ಇವ್ರು ಇರ್ತಾರಲ್ಲ, ಯಾರ್ಯಾವ ಭಯ ಬರೋದು ಬ್ರಾಹ್ಮಣರು, ಅವ್ರು ನಮ್ದ್ರಾಗ ಮಾಡ್ಕೊಂಡು ಹೊಂಟ್ರ. ಅಯ್ಯೋ ದೇವ್ರೆ, ಅವ್ರ ಕಡೆ ಕನ್ನೆ ಇಲ್ಲ? ಇಲ್ಲ, ಈ ಕನ್ಯೆನೇ ಇಲ್ಲ. ಅದಕ್ಕೆ ನಮ್ಮ ಮಂದಿವು ಮಾಡ್ಕೊಂಡು ಹೋಗಿ ತಮ್ಮ ಮಂದಿವು ಮಾಡ್ಕೊಳಕತ್ತಾರ ಅವ್ರು. ಏನು ಮಾಡ್ತಿ, ಈ ಕಡೆ ಗೋಕರ್ಣ ಕಡೆ ಎಲ್ಲ ಭಾರಿ ಜೋರಾಗಿ ನಡೆದ್ಬಿಡ್ತಿ ಈಗ ಅದು. ಅಯ್ಯೋ ದೇವ್ರೆ, ನನ್ನ ಕಡೆ ಯಾವ್ದು ಇಲ್ಲ ಬಿಡವ. ನಾ ಬರ್ತೇನೆ, ಹೊತ್ತಾತ ಹೋಗ್ತೇನೆ ಗುಡಿ ಕಡೆ. ನೋಡೋಣ ಇದ್ರೆ ಹೇಳ್ತೀನಿ. ಇವನ್ ಮಕ ಮಣ್ಣಾಲಿ ಎಂತೆಂತ ಗಂಡು ಬಿಟ್ಟಿದ್ದು ಗಂಡು ಸತ್ತಿದ್ದು ತೋರಿಸ್ತೇನೆ ಅಂತ ಮಾಡ್ಲಿವಾ? ಬಿಡ್ಲ ಓಲೆ, ನಾನು ನಿನಗೊಂದು ಲಗ್ನ ಮಾಡೇ ತೀರ್ತೇನೆ. ಸುಮ್ಮನಿರು ನೀನು ತಲೆ ಕೆಡ್ಸ್ಕೊಬೇಡಕ್ಕ. ತಾಳಿದವನು ಬಾಳೆಯನ. ಅಯ್ಯೋ ದೇವ್ರೆ.